ಕುಶವಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರನ್ನು ಏನೇನು ಒಳ್ಳೆಯದನ್ನು ಕಲಿಬೋದು ಅಂತಂದು ಈ ಒಂದು ಜರ್ನಿನಲ್ಲಿ, ಈ ಒಂದು ಪ್ರಯಾಣದಲ್ಲಿ ಎಲ್ಲದನ್ನು ಕಲಿತಾ ಹೋಗ್ತಾ ಇದ್ದೀನಿ. ಈ ಮಾತು ಕೂಡ ನಿಮಗೂ ಅನ್ವಯ ಆಗ್ತದೆ. ಇದರಲ್ಲಿ ನನಗೆ ಕೆಲವೊಬ್ರು ಗೊತ್ತಿದ್ದಾರೆ, ಒಳ್ಳೊಳ್ಳೆ ಭಾಷಣಕಾರರು ಕೂತಿದ್ದೀರಿ. ಆದರೆ ಎಷ್ಟೋ ಜನ ಸಂಘಟನಾ ಚತುರತೆ ಇರೋರು ವೇದಿಕೆ ಮೇಲೆ ಬಂದು ಭಾಷಣ ಮಾಡೋದಕ್ಕೆ ಬರದೇ ಇರೋರು ಕೂಡ ಇದ್ದೀರಿ. ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ನಾವು ಕಾರ್ಯಾಗಾರ ಮಾಡೋಣಂತೆ. ಯಾರ್ಯಾರು ಬರ್ತೀರಿ ಅವರೆಲ್ಲ ವೇದಿಕೆ ಮೇಲೆ ಬಂದು 2 ರಿಂದ 3 ನಿಮಿಷ ಮಾತಾಡಬೇಕು, ಶುರು ಮಾಡ್ಕೋಬೇಕು. ಅದನ್ನು ಶುರು ಮಾಡ್ಕೊಂಡು ನಿಮ್ಮ ಊರಲ್ಲಿ ಹೋಗಿ ಗ್ರಾಮ ಸಭೆಗಳು ಆಗೋ ಥರ ನೀವು ಮಾಡಬೇಕು. ಹೊಸ ಪಂಚಾಯತಿ ಎಲೆಕ್ಷನ್ ಬಂದ ಮೇಲೆ ನೀವು ಮುನ್ನಿತ್ಕೊಂಡು ವಾರ್ಡ್ ಸಭೆ, ಗ್ರಾಮ ಸಭೆ ಕಂಪಲ್ಸರಿ ಆಗಬೇಕು. ಪಂಚಾಯತಿ ಮಾಡ್ತಾ ಇಲ್ವಾ, ನೀವೇ ಒಂದು ಗ್ರಾಮ ಸಭೆ ಮಾಡುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಅಲ್ಲಿ ಬರೋ ಜನಗಳನ್ನು ಮನಸ್ಸನ್ನು ಪರಿವರ್ತನೆ ಮಾಡುವಷ್ಟು ವಿಷಯ ಸಂಗ್ರಹ, ಜ್ಞಾನ ಜೊತೆಗೆ ಆ ಒಂದು ಭಾಷಣ ಕಲೆಯನ್ನು ಕೂಡ ನೀವು ಮುಂದಿನ ದಿನದಲ್ಲಿ ರೂಢಿಸ್ಕೋಬೇಕು. ಈಗ ನಾಯಕರು ಅಂದ ತಕ್ಷಣ ಕೇವಲ ಕೆಲಸಗಾರರಲ್ಲ, ಕೆಲಸದ ಜೊತೆಗೆ ನಮ್ಮ ಮಾಲ್ತೇಶ್ ಅವರು ಹೇಳ್ದಂಗೆ ಮಾಧ್ಯಮದಲ್ಲಿ ನಾವು ಬರಬೇಕು ಅಂತಂದರೆ ನಮಗೆ ಮಾತಾಡೋದು ಗೊತ್ತಿರಬೇಕು. ನಮ್ಮ ಮಾತಿನಲ್ಲಿ ಸತ್ವ ಇದೆ, ಭಾಷಣದಲ್ಲಿ ಸತ್ವ ಇದೆ ಅಂದಾಗ ಮಾತ್ರ ಮಾಧ್ಯಮದವರು ಅದನ್ನು ತೋರಿಸ್ತಾರೆ. ಆದರೆ ಇತ್ತೀಚಿನ ಮಾಧ್ಯಮ ಅದನ್ನು ತೋರಿಸಲ್ಲ, ಅವರಿಗೆ ಕಾಂಟ್ರವರ್ಸಿ ಇರಬೇಕು.